ಇವಾಗ ನಾನು ಫಸ್ಟ್ 3 ಡೀಪ್ ಬ್ರೀತ್ ಇನ್ ಬ್ರೀತ್ ಔಟ್ ಕೊಡ್ತೀನಿ. ಅಷ್ಟ್ರಲ್ಲೇ ನಮ್ ಶರೀರ ಹಗುರ ಆಗೋಗ್ಬಿಡ್ಬೇಕು. ನೀವೇನೆ ತಿಳ್ಕೊಳ್ಳಿ, ಇವಾಗ ಹಿಂದೆ ಇಲ್ಲಿ ಕೂತಿದ್ದೀನಿ, ಆ ಸರಿಯಾಗಿ ಮಾಡ್ಕೋಬೇಕಾ, ಏನ್ ಮಾಡಿದ್ರು ಈ 3 ಬ್ರೀತ್ ಇನ್ ಬ್ರೀತ್ ಔಟ್ ಅಲ್ಲಿ ನೀವು ಸೆಟ್ ಆಗೋಗ್ಬೇಕು ಪೊಸಿಷನ್. ಓಕೆನಾ? ಸ್ಟಾರ್ಟ್. ನಾವು ಉಸಿರು ತಗೊಂಡಾಗ ಹೊಟ್ಟೆ ಪೂರ್ತಿ ಉಬ್ಬಬೇಕು. ಅದೇ ನಾವು ರಿಲೀಸ್ ಮಾಡಿದಾಗ ಹೊಟ್ಟೆ ಕಂಪ್ಲೀಟಾಗಿ ಒಳಗೋಗ್ಬೇಕು. ಡೀಪ್ ಬ್ರೀತ್ ಇನ್, ರಿಲೀಸ್. 2. Deep breathe in, release. Last. Deep breathe in, release. ಈಗ ಪ್ರಯತ್ನ ಪೂರ್ವಕವಾಗಿ ನಾವು ಶ್ವಾಸವನ್ನು ತಗೊಂಡಿದೀವಿ. ಈಗ ನಾವು ಮಾಡ್ಬೇಕಾಗಿರೋದು ಅಪ್ರಯತ್ನವಾಗಿ ನಡೀತಿರುವ ಹೇಗ್ ನಡೀತಿದೆಯೋ ಶ್ವಾಸ ಅದನ್ನ ಮಾತ್ರ ನಾವು ಗಮನಿಸೋಣ. ಸಹಜವಾಗಿ ನಡೆಯುತ್ತಿರುವ ಶ್ವಾಸನ ಮಾತ್ರ ಗಮನಿಸೋಣ ಮಾಸ್ಟರ್ಸ್. ನಮ್ಮ ಶ್ವಾಸ ಹೇಗ್ ಹೋಗ್ತಿದೆ, ಮೇಲ್ ಹೋಗ್ತಿದ್ಯಾ, ಕೆಳಗಡೆ ಬರ್ತಿದ್ಯಾ, ಅದನ್ನ ಗಮನಿಸೋಣ. ಅವಾಗ ದೊಡ್ಡ ಉಸಿರು ಬರುತ್ತೆ, ತಗೊಳ್ಳಿ, ಪರವಾಗಿಲ್ಲ. ಅದಾಗಿ ಅದ್ ಬರ್ಬೇಕು. ನಿಮ್ಮ ಪ್ರಯತ್ನ ಇನ್ನೇನೂ ಇರಬಾರ್ದು. ಕೇವಲ ಕಂಪ್ಲೀಟ್ ಆಗಿ ಶರೀರ, ಮನಸ್ಸು, ಬುದ್ಧಿ, ಚಿತ್ತ ಸಂಪೂರ್ಣವಾಗಿ ಆತ್ಮಪರ ಮಾಡ್ಬಿಡೋಣ. ಆತ್ಮಕ್ಕೆ ಕನೆಕ್ಟ್ ಆಗೋಗೋಣ. ಆತ್ಮಕ್ಕೆ ಸರೆಂಡರ್ ಮಾಡ್ಬಿಡೋಣ ಮಾಸ್ಟರ್ಸ್. ಈ ಆತ್ಮ ಪೂರ್ಣಾತ್ಮಕ್ಕೆ ಕನೆಕ್ಟ್ ಆಗ್ಲಿ. ನಮ್ಮ ಪೂರ್ಣಾತ್ಮ ಪ್ರತಿ ಸಾರ್ತಿ ನಮ್ಮನ್ನು ಗೈಡ್ ಮಾಡ್ತಾ ಇರತ್ತೆ. ನಮ್ಮ ಪೂರ್ಣಾತ್ಮ ಯಾವಾಗಾದ್ರೆ ನಮ್ಮ ಶರೀರದಿಂದ ಆತ್ಮ ಶೂನ್ಯಕ್ಕೆ ಕನೆಕ್ಟ್ ಆಗುವಾಗ ಆ ಪೂರ್ಣಾತ್ಮಂಗೆ ನಾವು ಸಂಕಲ್ಪ ಮಾಡ್ಕೊಳ್ಳೋಣ, ಈ ಭೌತಿಕ ಶರೀರವನ್ನು ಸುರಕ್ಷಿತವಾಗಿ ಯಾವುದೇ ತರ ಅಪಾಯ ಇಲ್ದಿರುವ ಹಾಗೆ ನೀನೇ ಕಾಪಾಡ್ಬೇಕು ಅಂತ ಹೇಳ್ಕೊಳ್ತಾ ನಾವು ಸೂಕ್ಷ್ಮಯಾನ ಮಾಡೋದಕ್ಕೂ ಕೂಡ ರೆಡಿಯಾಗಿರ್ಬೇಕು ಮಾಸ್ಟರ್ಸ್. ಈ ಪೂರ್ಣಾತ್ಮ ಶೂನ್ಯಕ್ಕೆ ಕನೆಕ್ಟ್ ಆಗ್ಲಿ. ಶ್ವಾಸದ ಮೇಲೆ ಗಮನ ಕೊಡೋಣ. ಸಹಜವಾಗಿ ನಡೆಯುತ್ತಿರುವ ಶ್ವಾಸದ ಮೇಲೆ ಗಮನಿಸೋಣ. ಬಲಮೂಗದಲ್ಲಿ ವಾಯು ಬರ್ತಿದ್ಯಾ, ಎಡಮೂಗದಲ್ಲಿ ವಾಯು ಬರ್ತಿದ್ಯಾ, ಬಿಸಿಯಾಗಿ ಬರ್ತಿದ್ಯಾ, ತಣ್ಣಯಾಗಿ ಬರ್ತಿದ್ಯಾ? ಸೊ ಇದನ್ನು ಗಮನಿಸೋಣ. ಇದನ್ನೇ ಗಮನಿಸೋಣ. ಈ ಆಲೋಚನೆಗಳೂ ಬೇಡ. ನಮ್ಗೆ ಯಾವ ಪಾಸ್ಟ್ ಆಲೋಚನೆಗಳೂ ಬೇಡ, ಫ್ಯೂಚರ್ ಆಲೋಚನೆಗಳೂ ಬೇಡ. ಪ್ರಸ್ತುತ ಕ್ಷಣದಲ್ಲಿ ಕೇವಲ ನಾವು ನಮ್ಮ ಆತ್ಮಕ್ಕೆ ಕನೆಕ್ಟ್ ಆಗೋಣ. ನಮಗೋಸ್ಕರ ನಾವು ಜೀವಿಸೋಣ ಈ 1 hour ಮಾತ್ರ ಮಿತ್ರರೇ. ಸಹಜವಾಗಿ ನಡೆಯುತ್ತಿರುವ ಶ್ವಾಸದ ಮೇಲೆ ಗಮನಿಸೋಣ. ಈಗ ನಾವು ಧ್ಯಾನ ಮಾಡ್ತಿರ್ಬೇಕಾದ್ರೆ ಎಷ್ಟೊಂದ್ ಜನ ಮಾಸ್ಟರ್ಸು ನಮಗೋಸ್ಕರ ಕಾಯ್ತಾ ಇದ್ದಾರೆ. ಸೊ ಅವ್ರನ್ನೆಲ್ಲರನ್ನು ಕೂಡ ಆಹ್ವಾನ ಮಾಡ್ಕೊಳ್ಳೋಣ. ಗಣಪತಿ ಸಮೇತ ಮುಕ್ಕೋಟಿ ದೇವತೆಗಳನ್ನ, ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿ ಅವರ ಆತ್ಮ ಚೈತನ್ಯನ, ಗುರುಮಂಡಲ ಗುರುಶಕ್ತಿನ, ನಮ್ಮ ಪಿತೃ ದೇವತೆಗಳನ್ನ,
ಎಷ್ಟೊಂದ್ ಜನ ಮಾಸ್ಟರ್ಸು ಈ ಅರ್ತ್ ಪ್ಲೇನ್ ಮೇಲೆ ಸಾಧನೆ ಮಾಡ್ತಾ ಇದ್ದಾರೆ. ಅವ್ರ ಸಾಧನೆನ, ಅವರ ಆತ್ಮ ಚೈತನ್ಯಕ್ಕೆ ನಾವು ಕನೆಕ್ಟ್ ಆಗೋಣ. ನಮ್ಮೆಲ್ಲರ ಪೂರ್ಣಾತ್ಮನ ವೆಲ್ಕಮ್ ಮಾಡ್ಕೊಳ್ಳೋಣ. ನಮ್ಮೆಲ್ಲರ ಆತ್ಮ ಚೈತನ್ಯ ಒಂದಾಗ್ಲಿ. ಎಲ್ಲರೂ ಸಮಸ್ಥಿತಿಯಲ್ಲಿ ಎನರ್ಜೀಸ್ನ ಫೀಲ್ ಮಾಡ್ಕೊಳ್ಳೋಣ. ಆ ಎನರ್ಜೀಸ್ನ ಫೀಲ್ ಆಗಿ ಮಾಸ್ಟರ್ಸ್. ಈಗ ನಾನು ಎಲ್ಲೆಲ್ಲಿ ಹೇಳಿದ್ರೆ ಆ ಕಡೆ ಗಮನ ಹೋಗ್ಬೇಕು. ಆದ್ರೆ ನಿಮ್ಮ ಶ್ವಾಸದ ಮೇಲೆ ಮಾತ್ರನೇ ನೀವು ಗಮನಿಸ್ತಾ ಇರ್ಬೇಕು. ನಾನು ಎಲ್ಲಿ ಹೇಳಿದ್ರೆ ಅಲ್ಲಿ ಕೂಡ ನಿಮ್ಮ ಗಮನ ಏಕಕಾಲದಲ್ಲೇ ನಡಿಬೇಕು. ಈಗ ನಮ್ಮ ಸಹಸ್ರಾರನ ಗಮನಿಸ್ತಾ ಇರೋಣ. ನಮ್ಮ ಬ್ರಹ್ಮರಂಧ್ರದ ಮೇಲೆ ಗಮನಿಸೋಣ ಮಾಸ್ಟರ್ಸ್. ಅಪಾರವಾದ ವಿಶ್ವಶಕ್ತಿ, ನಮ್ಮ ಸುತ್ತಲೂ ಇರುವಂತಹ ವಿಶ್ವಶಕ್ತಿ ನಮ್ಮ ಬ್ರಹ್ಮರಂಧ್ರದ ಹತ್ರ ಇದೆ. ನಮ್ಮ ಸುತ್ತಲೂ ಇರುವ ಶಕ್ತಿ ಕ್ಷೇತ್ರ ಕಂಪ್ಲೀಟ್ ಆಗಿ ಶುದ್ಧಿಯಾಗಿ ನಮ್ಮ ಬ್ರಹ್ಮರಂಧ್ರದೊಳಗೆ ನುಗ್ಗುತ್ತಿದೆ. ಅದನ್ನ ನಾವು ವೆಲ್ಕಮ್ ಮಾಡ್ಕೊಳ್ಳೋಣ, ಆಹ್ವಾನ ಮಾಡ್ಕೊಳ್ಳೋಣ. ಈಗ ನಮ್ಮ ಹಣೆನ ಗಮನಿಸೋಣ. ನಮ್ಮ ತಲೆ ಹಿಂದೆ ಭಾಗ ಪೂರ್ತಿ ಗಮನಿಸೋಣ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ತಲೆಯಿಂದ ಪೂರ್ತಿ ಹಿಂದೆ ಭಾಗ, ಹಣೆ ಭಾಗ ರಿಲ್ಯಾಕ್ಸ್, ರಿಲ್ಯಾಕ್ಸ್. ಕಿವಿಗಳು ರಿಲ್ಯಾಕ್ಸ್. ಕಣ್ಣು, ಮೂಗು, ಬಾಯಿ, ಕೆನ್ನೆ, ಗಲ್ಲ ರಿಲ್ಯಾಕ್ಸ್. ತಲೆ ಹಿಂದೆ ಮುಂದೆ ಭಾಗ ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ. ರಿಲ್ಯಾಕ್ಸ್, ರಿಲ್ಯಾಕ್ಸ್. ಕುತ್ತಿಗೆ ಭಾಗನ ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ. ಈಗ ಎನರ್ಜಿ ಅಲ್ಲಿ ಫ್ಲೋ ಆಗ್ತಾ ಇದೆ, ಅದನ್ನ ಗಮನಿಸೋಣ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ಗಂಟ್ಲು ಭಾಗನ ರಿಲ್ಯಾಕ್ಸ್, ರಿಲ್ಯಾಕ್ಸ್. ಭುಜಗಳು ರಿಲ್ಯಾಕ್ಸ್, ರಿಲ್ಯಾಕ್ಸ್. ತೋಳು, ಎರಡು ಕೈ ತೋಳುಗಳನ್ನ ಗಮನಿಸಿ. ಎನರ್ಜಿ ಅಲ್ಲಿ ಫ್ಲೋ ಆಗ್ತಾ ಇದೆ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ಮೋಕೈಗಳು, ಕೈ, ಹಸ್ತ, ಬೆರಳುಗಳು, ಉಗುರು ಸಮೇತ ನಮ್ಮ ಎನರ್ಜಿ ಫುಲ್ಲು ತುದಿ ಬೆರಳುಗಳಿಗೆ ಫೀಲ್ ಆಗ್ತಾ ಇದೆ. ರಿಲ್ಯಾಕ್ಸ್, ರಿಲ್ಯಾಕ್ಸ್. ಎದೆ, ಛಾತಿ, ಅಪ್ಪರ್ ಅಬ್ಡೋಮೆನ್ ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ಹೊಟ್ಟೆ ಮೇಲ್ಭಾಗ, ಕೆಳಭಾಗ, ಮಧ್ಯಭಾಗ ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ಬೆನ್ನು ಹಿಂದೆ ಭಾಗ ಪೂರ್ತಿ ಸ್ಪೈನ್, ಅದು ಚಾನಲ್. ನಾವು ತಗೊಳ್ತಿರುವ ಶ್ವಾಸ ಅದರ ದ್ವಾರನೆ, ಅದರ ಮೂಲಕ ಮೂಲಾಧಾರದವರೆಗೂ ಸೇರುತ್ತೆ ಮಾಸ್ಟರ್ಸ್.
ಸೊ ಕಂಪ್ಲೀಟ್ ಆಗಿ ಎನರ್ಜಿ ಯಾವುದೇ ತರ ಬ್ಲಾಕೇಜಸ್ ಇಲ್ದಿರ ಸ್ಮೂತ್ ಆಗಿ ಫುಲ್ ಫ್ರೀ ಫ್ಲೋ ಆಗ್ಲಿ ಅಂತ ನಾವು ಅದನ್ನ ರಿಕ್ವೆಸ್ಟ್ ಮಾಡ್ಕೊಂಡು ವೆಲ್ಕಮ್ ಮಾಡ್ಕೊಳ್ಳೋಣ. ರಿಲ್ಯಾಕ್ಸ್. ಬೆನ್ನು ಮೇಲ್ಭಾಗ, ಕೆಳಭಾಗ, ಮಧ್ಯಭಾಗ ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ಸೊಂಟ ಕೆಳಭಾಗ ಪೂರ್ತಿ ರಿಲ್ಯಾಕ್ಸ್. ನಮ್ಮೆಲ್ಲ ಮರ್ಮಾಂಗಗಳೆಲ್ಲವೂ ರಿಲ್ಯಾಕ್ಸ್, ರಿಲ್ಯಾಕ್ಸ್. ಹಿಪ್ಸ್ ಅಂಡ್ ಹಿಪ್ ಬೋನ್ಸ್ ಎಲ್ಲ ಪೂರ್ತಿ ರಿಲ್ಯಾಕ್ಸ್. ತೊಡೆಗಳು ರಿಲ್ಯಾಕ್ಸ್, ರಿಲ್ಯಾಕ್ಸ್. ಮೋಕಾಲುಗಳು, ಕಾಲುಗಳು, ಪಾದಗಳು, ಮೀನಖಂಡಗಳು, ಪಾದಗಳು, ಬೆರಳುಗಳು, ಉಗುರು ಸಹಿತ ರಿಲ್ಯಾಕ್ಸ್. ತೊಡೆಯಿಂದ ಪಾದಗಳವರೆಗೂ ಆ ಫ್ಲೋ ಗಮನಿಸೋಣ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ಈಗ ತಲೆಯಿಂದ ಪಾದಗಳವರೆಗೆ ಕಂಪ್ಲೀಟ್ ಆಗಿ ಎನರ್ಜಿ ಫ್ಲೋ ಆಗ್ತಿದೆ. ಅಪಾರವಾದ ವಿಶ್ವಶಕ್ತಿ ನಮ್ಮೊಳಗಡೆ ಸುಲಭವಾಗಿ ಫ್ಲೋ ಆಗ್ತಾ ಇದೆ. ಅದನ್ನ ಗಮನಿಸೋಣ ಮಾಸ್ಟರ್ಸ್. ಮುಖದಲ್ಲಿ ನಗು ಇರ್ಲಿ, ಅಂದವಾದ ನಗು ಇರ್ಲಿ. ಮುಖಕ್ಕೆ ಆಭರಣ ಈ ಅಂದವಾದ ನಗು. ಅದನ್ನ ಧರಿಸಿ ನಾವು ಎಲ್ಲಾ ಕಡೆ ಹೋಗ್ಬೇಕು. ರಿಲ್ಯಾಕ್ಸ್, ರಿಲ್ಯಾಕ್ಸ್. ಈಗ ನಮ್ಮ ಶರೀರದಲ್ಲಿರುವ ಎಲ್ಲ ಹಾರ್ಮೋನ್ಸು ಎಲ್ಲ ಫ್ರೀಯಾಗಿ ಈಸಿಯಾಗಿ ಯಾವುದೇ ತರ ಬ್ಲಾಕೇಜ್ ಇಲ್ದಿರ ಹರಿಬೇಕು. ತಲೆಯಲ್ಲಿರುವ ಪಿಟ್ಯೂಟರಿ ಗ್ಲ್ಯಾಂಡ್, ಹಣೆಯಲ್ಲಿರುವ ಪೀನಿಯಲ್ ಗ್ಲ್ಯಾಂಡ್, ಗಂಟ್ಲತ್ರ ಇರುವ ಥೈರಾಯ್ಡ್ ಗ್ಲ್ಯಾಂಡ್, ಎದೆ ಹತ್ರ ಇರುವ ಥೈಮಸ್ ಗ್ಲ್ಯಾಂಡ್, ಹೊಟ್ಟೆ ಹತ್ರ ಇರುವ ಪ್ಯಾನ್ಕ್ರಿಯಾಟಿಕ್ ಗ್ಲ್ಯಾಂಡ್, ಹೊಕ್ಕಳ ಕೆಳಗಿರುವ ಅಡ್ರಿನಲ್ ಗ್ಲ್ಯಾಂಡ್, ಮೂಲಾಧಾರದಲ್ಲಿರುವ ಗೊನೆಟ್ ಗ್ಲ್ಯಾಂಡ್ ಕಂಪ್ಲೀಟ್ ಆಗಿ ನಮ್ಮೊಳಗಡೆ ಕಣಕಣಗಳಲ್ಲೂ ಹರಿಲಿ. ಆ ಜಾಗಕ್ಕೆ ಬೇಕಿರುವಂತಹ ಶಕ್ತಿ ಸಂಪೂರ್ಣವಾಗಿ ತಗೊಳ್ಳಿ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ನಮ್ಮ ಶರೀರದಲ್ಲಿರುವ ರಕ್ತ, ಮಾಂಸ, ಕಣಗಳು ಪೂರ್ತಿ ವಿಶ್ರಾಂತಿ ಸ್ಥಿತಿಯಲ್ಲಿರ್ಲಿ ಮಾಸ್ಟರ್ಸ್. ಪೂರ್ತಿ ವಿಶ್ರಾಂತಿ, ಸಂಪೂರ್ಣವಾಗಿ ವಿಶ್ರಾಂತಿ ಸ್ಥಿತಿಯಲ್ಲಿರ್ಲಿ. ಈಗ ಗಮನಿಸಿ ನಮ್ಮ ಶರೀರದಲ್ಲಿ ನಡೀತಿರುವಂತಹ ಕ್ರಿಯೆಗಳು ಏನ್ ನಡೀತಿದೆ. ನಮ್ಮ ಶರೀರದಲ್ಲಿ ಹರಿತಿರುವ
ಆ ಎನರ್ಜಿ ಫ್ಲೋನ ಗಮನಿಸಿ. ನಮ್ಮ ಶರೀರ ಹೊರಗಡೆ ನಡೀತಿರುವ ವೈಬ್ರೇಷನ್ಸ್ ನ ಗಮನಿಸಿ. ಎಷ್ಟು ಶಕ್ತಿವಂತರು ನಾವು ಅಂತ ನಿಮಗ್ ಗೊತ್ತಾಗುತ್ತೆ. ಪೂರ್ತಿ ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ನಾವು ತಗೋತಿರುವ ಶ್ವಾಸ ಮೂಗಿನ ದ್ವಾರ ತಗೊಂಡು ಹಣೆ ಮೇಲೆ ಏಕ ಆಗಿ ಸುಷುಮ್ನಾ ನಾಡಿಗೆ ಕನೆಕ್ಟ್ ಆಗುತ್ತೆ. ಅದು ನಮ್ಮ ಪೀನಿಯಲ್ ಗ್ಲ್ಯಾಂಡಿಗೆ ಬೈತಲೆ ತೆಗಿತೀವಲ್ಲ ಆ ಜಾಗದಿಂದ ಹಿಂದೆ ಹಂಗೇ ಪೂರ್ತಿ ಕೆಳಗಡೆ ಇಳಿತಾ ಮೂಲಾಧಾರಕ್ಕೆ ಕನೆಕ್ಟ್ ಆಗುತ್ತೆ. ಅಲ್ಲಿ ಏನಪ್ಪಾ ಇರುತ್ತೆ ಅಂದ್ರೆ ಶಕ್ತಿ, ಮಹಾಶಕ್ತಿ, ಅಟಾಮಿಕ್ ಎನರ್ಜಿ ಇದೆ ಅಲ್ಲಿ. ಆ ಎನರ್ಜಿ ಯಾವ ರೀತಿ ಕೂತಿರುತ್ತೆ ಅಂದ್ರೆ 3.5 ಸುತ್ತಲ್ಲಿ ಒಂದು ಹಾವಿನ ಆಕಾರದಲ್ಲಿ ಸುತ್ತಕೊಂಡು ಅದರ ಬಾಯಿಂದ ಅದರ ಬಾಲವನ್ನು ಕಚ್ಕೊಂಡು ಕೂತಿರುತ್ತೆ. ಈ ಶ್ವಾಸ, ಆ ಬೆಚ್ಚನೆ ಇರುವ ಶ್ವಾಸ ಯಾವಾಗಾದ್ರೆ ಅಲ್ಲಿಗೆ ಹೋಗಿ ಸೇರುತ್ತೋ ಆವಾಗ ಅದು ಎದ್ದಳುತ್ತೆ ಮಾಸ್ಟರ್ಸ್. ಇದು ಶ್ವಾಸದ ಒಂದು ವಿಜ್ಞಾನ, ಮರ್ಮ. ನಾವೆಷ್ಟು ಅದನ್ನು ಗಮನಿಸ್ತಾ ಇದ್ರೆ ಅಷ್ಟು ಚೆನ್ನಾಗಿ ಮೇಲೆ ಇರುತ್ತೆ. ಹಾವಾಡಿಗ ಪುಂಗಿ ಊದಿದ್ರೆ ಹೇಗೆ ಹಾವು ಏರುತ್ತೋ ಹಾಗೆ ನಾವು ಶ್ವಾಸಿಸ್ತಾ ಇದ್ರೆ, ಎಷ್ಟು ಚೆನ್ನಾಗಿ ಶ್ವಾಸಿಸ್ತಿದ್ರೆ, ಎಷ್ಟು ಚೆನ್ನಾಗಿ ಅದನ್ನ ಗಮನಿಸಿದ್ರೆ ಅಷ್ಟು ಚೆನ್ನಾಗಿ ಅದು ನಮ್ಮ ಸಹಸ್ರಾರಕ್ಕೆ ರೀಚ್ ಆಗುತ್ತೆ. ಸಹಜವಾಗಿ ನಡೆಯುತ್ತಿರುವ ಶ್ವಾಸದ ಮೇಲೆ ಗಮನಿಸೋಣ. ಶ್ವಾಸವೇ ನಮ್ಮ ಗುರು. ಮಾಸ್ಟರ್ಸ್, ಎಲ್ಲಿ ಸ್ವಲ್ಪ ಚಿಕ್ಕ ನೋವಾದ್ರೂ ಸಹಿಸಿ ನೀವು ಸಹಕಾರ ಕೊಟ್ರೇನೆ ಅದು ಚೆನ್ನಾಗಿ ಎದ್ದಳೋದಿಕ್ಕೆ ಸಾಧ್ಯ. ಸಹಕರಿಸಿ, ಕದಲ್ಬೇಡಿ, ಇಷ್ಟು ಕೂಡ ಕದಲಬೇಡಿ. ಅದನ್ನ ಗಮನಿಸ್ತಾ ಇರಿ, ಎಂಜಾಯ್ ಮಾಡಿ. ಆ ಬ್ರಹ್ಮಾನಂದ ಸ್ಥಿತಿನ ನಾವು ಪಡೆಯೋಣ. ಈಗ ನಮ್ಮೆಲ್ಲ ಆತ್ಮಗಳನ್ನ ಕನೆಕ್ಟ್ ಆಗೋಣ. ನಮ್ಮೆಲ್ಲ ಪ್ಯಾರಲಲ್ ಆತ್ಮಗಳನ್ನ ಕನೆಕ್ಟ್ ಆಗೋಣ. ಎಲ್ಲೆಲ್ಲೋ ಲೋಕದಲ್ಲಿ ನಾವು ಇರ್ತೀವಿ. ಆ ಲೋಕದಲ್ಲಿ ಏನೇನೋ ಕೆಲ್ಸಗಳನ್ನ ಮಾಡ್ತಾ ಇರ್ತೀವಿ. ಆ ಎಲ್ಲಾ ಆತ್ಮಗಳನ್ನು ಕೂಡ ಕನೆಕ್ಟ್ ಆಗಿ ಎಲ್ಲರಿಗೂ ಆತ್ಮಜ್ಞಾನ ಪಡಿಲಿ, ಎಲ್ಲರೂ ಇದೇ ಸ್ಥಿತಿ ಧ್ಯಾನವನ್ನು ಮಾಡಿ ಅವ್ರು ಎಲ್ಲೆಲ್ಲಿ ಇದ್ರೂ ಕೂಡ ಅಭಿವೃದ್ಧಿ ಪಡಿಲಿ ಅಂತ ಒಂದ್ ಸಂಕಲ್ಪ ಹಾಕೊಳ್ಳೋಣ. ಅವರೆಲ್ಲರೂ ನಮ್ಗೆ ಸಹಕರಿಸ್ಬೇಕು.
ಮೂಲಾಧಾರದಲ್ಲಿ ಸಾಕ್ಷಾತ್ ಆ ಗಣೇಶ ಸ್ಥಿತ ಆಗಿರ್ತಾನೆ. ಆ ಗಣೇಶನಿಗೆ ವಂದನಾರ್ಪಣೆ ಮಾಡ್ತಾ ಆ ಆ ಜಾಗ ಎಲ್ಲ ಕಂಪ್ಲೀಟ್ ಆಗಿ ನಮ್ಮೊಳಗೇನೆ ಎಲ್ಲಾ ಬ್ಲಾಕೇಜಸ್ ಹೀಲ್ ಆಗಿ ಕ್ಲಿಯರ್ ಆಗಿ ಅವೆಲ್ಲವೂ ಪ್ರೇಮಪೂರ್ವಕವಾಗಿ ಶಾಶ್ವತವಾಗಿ ನಮ್ಮಿಂದ ರಿಲೀಸ್ ಆಗ್ಲಿ. ತದ್ವಾರ ಅಪಾರವಾದ ಜ್ಞಾನವನ್ನು ಪಡೆದು ಭಯದಿಂದ ನಾವು ವಿಮುಕ್ತರಾಗೋಣ. ಅಜ್ಞಾನವನ್ನು ತೊಳ್ಕೊಳ್ಳೋಣ, ಜ್ಞಾನವನ್ನು ಪಡೆಯೋಣ. ಸಪ್ತ ಧಾತುಗಳು ನಮ್ ಕನೆಕ್ಟ್ ಆಗ್ತಿದೆ. ನಮ್ಮನ್ನು ನಾವು ಜಯಿಸೋಣ. ಆ ಜ್ಞಾನದಿಂದ ಮೊದಲು ನಮ್ಮನ್ನ ನಾವು ಜಯಿಸೋಣ ಮಿತ್ರರೇ. ಮನಸ್ಸಿಂದ ಜಯಿಸೋಣ, ಬುದ್ಧಿಯಿಂದ ಜಯಿಸೋಣ, ಅಹಂಕಾರ ಅಂದ್ರೆ ಶರೀರದಿಂದ ಜಯಿಸೋಣ, ಮನಸ್ಸನ್ನು ಜಯಿಸೋಣ, ಆತ್ಮ ಪರವಾಗಿ ಜೀವಿಸೋಣ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ಈಗ ಸ್ವಾಧಿಷ್ಠಾನ ಚಕ್ರ ಬಗ್ಗೆ ಆ ಎನರ್ಜಿನ ಗಮನಿಸೋಣ. ಅಲ್ಲಿ ಎಷ್ಟೊಂದು ಅಪಾರವಾದ ಸೃಜನಾತ್ಮಕ ಶಕ್ತಿ ಇದೆ. ನಮ್ಗೆ ಕ್ರಿಯೇಟಿವಿಟಿ ಇದೆ. ನಮ್ಮ ಕುಟುಂಬನ, ನಮ್ಮ ಮಿತ್ರರನ್ನ, ನಮ್ಮ ಸಮಾಜನ ನಾವು ಗೆಲ್ಲೋದಿಕ್ಕೆ ಬೇಕಾಗಿರುವಂತಹ ಸಂಪೂರ್ಣವಾದ ಸೃಜನಾತ್ಮಕ ಶಕ್ತಿ ನಮ್ಮಲ್ಲಿದೆ. ಅಲ್ಲಿ ಇಂತಹ ಬ್ಲಾಕೇಜಸ್ ಇದ್ರೂ ಕೂಡ ಅವೆಲ್ಲವೂ ಕೂಡ ಈ ಕ್ಷಣದಲ್ಲೇ ಹೀಲಾಗಿ, ಈ ಕ್ಷಣದಲ್ಲೇ ಅವೆಲ್ಲವೂ ಕ್ಲಿಯರ್ ಆಗಿ, ಪ್ರೇಮಪೂರ್ವಕವಾಗಿ, ಶಾಶ್ವತವಾಗಿ ನಮ್ಮಿಂದ ರಿಲೀಸ್ ಆಗೋಗ್ಲಿ. ನಮ್ಮ ಎಲ್ಲಾ ತರ ಕೋರಿಕೆಗಳು ಆ ಸೃಜನಾತ್ಮಕ ಶಕ್ತಿಯ ದ್ವಾರ ಎಲ್ಲ ನಮಗೆ ನಾವು ನೆರವೇರಿಸ್ಕೊಳ್ಳೋಣ. ಈ ಭೂ ಪ್ರಪಂಚದಲ್ಲಿರುವ ಎಲ್ಲರೂ ಒಂದೇ. ನಾವೆಲ್ಲರೂ ಕೂಡ ಒಂದೇ. ಇದರ ದ್ವಾರ ನಾವೆಲ್ಲರನ್ನು ಗೆದ್ದಿ ಅದ್ಭುತವಾದ ಇನ್ನೊಂದು ಚಕ್ರಕ್ಕೆ ಬರೋಣ, ಮಣಿಪುರ ಚಕ್ರಕ್ಕೆ ಬರೋಣ.
ಇದು ಒಂದು ಮಹಾ ಸಮುದ್ರ. ಇಲ್ಲಿ ದೇವತೆಗಳು ರಾಕ್ಷಸರು ಅನ್ನೋ ಎರಡು ಎಲ್ಲ ನಮ್ಮೊಳಗೆ ಇದೆ. ಆ ಗುಣಗಳು, ದೈವಿಕ ಗುಣ, ರಾಕ್ಷಸತ್ವ ಗುಣ, ಅವೆಲ್ಲವೂ ನಮ್ಮೊಳಗೆ ಇದೆ. ಅವೆರಡನ್ನೂ ಉಪಯೋಗಿಸ್ಕೊಂಡು ಸಮುದ್ರ ಮಂಥನ ಆದಂಗೆ ನಾವು ಕೂಡ ಅದನ್ನ ಆ ಮಂಥನ ಮಾಡ್ತಾ ಇದ್ರೆ ಅಪಾರವಾದ ಬಹುಮತಿಗಳು ನಮಗ್ ಬರ್ತದೆ, ಬಹುಮಾನಗಳು ಬರುತ್ತೆ. ಮೊದಲು ನಮ್ಮನ್ ಪರೀಕ್ಷಿಸೋಕೆ ವಿಷಾನೇ ಬರುತ್ತೆ ಅಲ್ವಾ? ಆ ವಿಷಾನ ವಿಶ್ವ ಕಲ್ಯಾಣಕ್ಕೋಸ್ಕರ ಹೇಗೆ ಶಿವ ಅವನ ಗಂಟ್ಲಿಗೆ ಹಾಕುತ್ತಾನೋ ಹಾಗೆ ನಾವು ಕೂಡ ಆ ವಿಷವನ್ನು ಕಂಪ್ಲೀಟ್ ಆಗಿ ನಮ್ಮೊಳಗಡೆ ಇರುವಂತಹ ಮಣಿಪುರ ಚಕ್ರದಲ್ಲಿರುವಂತಹ ಕಂಪ್ಲೀಟ್ ಬ್ಲಾಕೇಜಸ್ನ ಆದಷ್ಟಕ್ಕದೇ ಹೀಲಾಗಿ ಪ್ರೇಮಪೂರ್ವಕವಾಗಿ ಶಾಶ್ವತವಾಗಿ ನನ್ನಿಂದ ದೂರ ಆಗ್ಲಿ, ಈ ಯೂನಿವರ್ಸ್ಗೆ ಹೋಗ್ಲಿ, ಅದು ಕೂಡ ವಿಶ್ವ ಕಲ್ಯಾಣಕ್ಕೆ ಉಪಯೋಗ ಆಗ್ಲಿ ಅಂತ ಸಂಕಲ್ಪಿಸ್ತಾ ನಮಗೆ ಬೇಕಾಗಿರುವಂತಹ ಈ ಭೂಪ್ರಪಂಚದಲ್ಲಿ ನಮಗ್ ಬೇಕಾಗಿರುವಂತ ಧೈರ್ಯ, ಆತ್ಮ ಶಕ್ತಿ, ಕಾನ್ಫಿಡೆನ್ಸ್, ಮತ್ತೆ ಪವರ್, ನಾವ್ ಯಾವ್ದ್ರಲ್ಲಿ ಸ್ಟ್ರಾಂಗ್ ಆಗಿದೀವೋ ಆ ಪವರ್ ಬೇಕು ನಮ್ಗೆ. ಆ ಪವರ್, ಆ ಶಕ್ತಿ, ಅವನ್ನೆಲ್ಲವೂ ಕೂಡ ನಾವು ಪಡೆದು ಅಕ್ಷಯ ಪಾತ್ರೆ ಹಾಗೆ ನಮ್ಮೊಳಗಡೆ ಬರ್ತಾನೇ ಇರ್ಬೇಕು. ಎಷ್ಟೊಂದು ಬಹುಮಾನಗಳು ಬರ್ತವೆ. ಆ ಬಹುಮಾನಗಳೆಲ್ಲ ಕೃಷ್ಣಾರ್ಪಣ ಮಸ್ತು ಅಂತ ಹೇಳ್ಕೊಂಡು ವಿಶ್ವ ಕಲ್ಯಾಣಕ್ಕೋಸ್ಕರ ನಾವು ಉಪಯೋಗಿಸ್ತೀವಿ ಅಂತ ಒಂದು ಸಂಕಲ್ಪ ಮಾಡ್ಕೊಂಡು ಆ ಬಂದಿರೋ ಗಿಫ್ಟ್ಸ್ ಎಲ್ಲವೂ ಕೂಡ ಒಳ್ಳೆ ಒಳ್ಳೆ ಅದ್ಭುತವಾದ ಕೆಲಸ ಕಾರ್ಯಗಳನ್ನು ಮಾಡೋದಿಕ್ಕೆ ನಮಗೆ ಉಪಯೋಗ ಆಗ್ಬೇಕು. ನಮ್ಮೊಳಗಡೆ ಇರುವಂತಹ ದುಷ್ಟತ್ವಗಳನ್ನ ನಾಶ ಮಾಡೋದಿಕ್ಕೆ, ನಮ್ಮೊಳಗಡೆ ಶಿಷ್ಟರ್ಗೆ ರಕ್ಷಣೆ ಮಾಡ್ಕೊಳ್ಳೋದಿಕ್ಕೆ ಬೇಕಾಗಿರುವಂತ ಆಯುಧ ಎಲ್ಲ ನಮ್ಮೊಳಗೇನೆ ಇದೆ ಮಾಸ್ಟರ್ಸ್. ಅದನ್ನೆಲ್ಲವೂ ಹೊರಗೆ ತೆಗೆಯೋಣ. ಈಗ ಅನಾಹತ ಚಕ್ರಕ್ಕೆ ಬರೋಣ. ಇಲ್ಲಿ ಸರ್ವಂ ಪ್ರೇಮಮಯ, ಎಲ್ಲರನ್ನೂ ಪ್ರೇಮಿಸೋದೆ, ಎಲ್ಲವೂ ಅಂದ, ಎಲ್ಲಾ ಅಂದ ಚಂದಗಳನ್ನು ಕೂಡ ಪ್ರಶಂಸೋದು, ಸುಂದರವಾಗಿರುವಂತಹದ್ದನ್ನು ಪ್ರತಿ ಒಂದು ಸುಂದರವಾಗಿ ನೋಡುವಂಥದ್ದು, ಪ್ರತಿ ಒಂದು ಪಾಸಿಟಿವಿಟಿಯಾಗಿ ನೋಡೋದು, ಆ ಅಪಾರವಾದ ಲವ್ ಈ ವಿಶ್ವ ಪೂರ್ತಿ, ನಾವು ವಿಶ್ವದಲ್ಲಿ ಪೂರ್ತಿ ಎಲ್ಲವೂ ಪ್ರೇಮ ತತ್ವದಿಂದ ನೋಡುವಂಥದ್ದು. ಒಂದ್ ಸರ್ತಿ ಮಾಸ್ಟರ್ಸ್ ನಮ್ಮನ್ನ ನಾವು ಪ್ರೇಮಿಸ್ಕೊಳ್ಳೋಣ. ಐ ಲವ್ ಯು. ಆ ಎನರ್ಜಿ ವೈಬ್ರೇಷನ್ ನ ಫೀಲ್ ಆಗಿ ಮಾಸ್ಟರ್ಸ್. ನಮ್ಮ ಸುತ್ತಲೂ
ಒಳಗಡೆ ಆ ವೈಬ್ರೇಷನ್ ಫೀಲ್ ಆಗಿ ಅದ್ಭುತವಾಗಿದೆ ಆ ವೈಬ್ರೇಷನ್. ಅಲ್ಲಿ ಏನಾದ್ರೂ ಬ್ಲಾಕೇಜಸ್ ಇದ್ರೆ ಅವೆಲ್ಲವೂ ಈ ಕ್ಷಣದಲ್ಲೇ ಹೀಲಾಗಿ ಪ್ರೇಮ ಪೂರ್ವಕವಾಗಿ ಶಾಶ್ವತವಾಗಿ ನನ್ನಿಂದ ರಿಲೀಸ್ ಆಗಿ, ಇವಾಗ ಗಮನಿಸಿ ಮಾಸ್ಟರ್ಸ್ ಆ ವೈಬ್ರೇಷನ್. ಈಗ ವಿಶುದ್ಧಿ ಕಡೆಗೆ ಹರಿಯೋಣ. ಅಂದವಾದ ಮಾತು, ಎಲ್ಲರೂ ಮೆಚ್ಚುವಂತ ಮಾತು, ವಿಶ್ವಕ್ಕೆ ಒಳ್ಳೆಯದಾಗುವಂತಹ ಮಾತುಗಳನ್ನ ಮಾತಾಡಿ ಆ ಶಕ್ತಿ ಸ್ವರೂಪಿ ಸಾಕ್ಷಾತ್ ಆ ಶಾರದೆ ನಮ್ಮೊಂದಿಗೆ ಇದ್ದು ನಮ್ಮನ್ನ ನಡೆಸಲಿ. ಅಲ್ಲಿ ಏನಾದ್ರೂ ಬ್ಲಾಕೇಜಸ್ ಇದ್ರೆ ಈ ಕ್ಷಣದಲ್ಲೇ ಅದು ಹೀಲಾಗಿ ಶಾಶ್ವತವಾಗಿ ಪ್ರೇಮ ಪೂರ್ವಕವಾಗಿ ನಮ್ಮಿಂದ ರಿಲೀಸ್ ಆಗ್ಲಿ. ಅಲ್ಲಿ ಗಮನಿಸೋಣ ಮಾತ್ರ ಮಿತ್ರರೇ. ಈಗ ಆ ಆಜ್ಞಾ ಚಕ್ರ ಅಥವಾ ಆಜ್ಞೆಯನ್ನು ಕೊಡುವಂತಹ ಆಜ್ಞಾ ಚಕ್ರಕ್ಕೆ ಕನೆಕ್ಟ್ ಆಗೋಣ. ಅಲ್ಲಿ ಕಂಪ್ಲೀಟ್ ಆಗಿ ನಾವು ಸರೆಂಡರ್ ಆಗಿ ಆ ಶಕ್ತಿಗೆ ಆಜ್ಞಾಪಿಸಮ್ಮ, ಏನ್ ಮಾಡ್ಬೇಕು, ನಾವು ಏನಕ್ ಬಂದಿದ್ದೀವಿ, ನಾನ್ ಯಾರು ಅಂತ ಒಂದು ಪ್ರಶ್ನೆಯನ್ನೇ ಹಾಕೊಳ್ಳೋಣ ಮಿತ್ರರೇ. ಅಲ್ಲಿರುವಂತಹ ಚಕ್ರ ಕಂಪ್ಲೀಟ್ ಆಗಿ ಹೀಲ್ ಆಗಿ ಎಲ್ಲ ಬ್ಲಾಕೇಜಸ್ ಕೂಡ ಪ್ರೇಮ ಪೂರ್ವಕವಾಗಿ ಶಾಶ್ವತವಾಗಿ ನನ್ನೊಳಗೆ ಹೀಲಾಗಿ ಹೊರಗೆ ರಿಲೀಸ್ ಆಗೋಗ್ಲಿ. ಈಗ ಪ್ರಶ್ನೆ ಕೇಳಿ, ನಾನು ಯಾರು? ನಾನು ಯಾರು? ನಾನು ಯಾರು? ಒಂದು ಕ್ಷಣ ಗಮನಿಸಿ ಮಿತ್ರರೇ. ಮೆಸೇಜ್ ಬರೋವರೆಗೂ ಅದನ್ನೇ ಗಮನಿಸಿ. ಅಂತರಾತ್ಮಕ್ಕೆ ಅಂತರಾಳದಿಂದ ಉತ್ತರ ಸಿಕ್ಕತ್ತೆ. ಈಗ ಸಹಸ್ರಾರಕ್ಕೆ ಕನೆಕ್ಟ್ ಆಗೋಣ. ಅಪಾರವಾದ ವಿಶ್ವಶಕ್ತಿ ಒಳಗೆ ನಾವು ಕೂಡ ಒಂದು ಶಕ್ತಿ. ಈ ಶಕ್ತಿ ಆ ಶಕ್ತಿ ಕನೆಕ್ಟ್ ಆಗಿ ನಮ್ಮನ್ನ ನಾವು ಕಂಪ್ಲೀಟ್ ಆಗಿ ಮೈ ಮರೆತು, ನಾನು ಯೂನಿವರ್ಸ್ ಎಲ್ಲ ಒಂದೇ, ನಾನು ಆಕಾರ ಇಲ್ಲ, ಶರೀರ ಇಲ್ಲ, ಮನಸ್ಸಿಲ್ಲ, ಬುದ್ಧಿ ಇಲ್ಲ, ಚಿತ್ತ ಇಲ್ಲ, ಏನೂ ಇಲ್ಲ, ಕಂಪ್ಲೀಟ್ ಆಗಿ ಮರ್ಜ್ ಆಗೋಗ್ಬಿಟ್ಟಿದೀನಿ ಅದ್ರೊಳಗೆ. ಇದೇ ಕ್ಷಣದಲ್ಲಿ ಇದೇ ಸ್ಥಿತಿಯಲ್ಲಿ ಕೆಲವು ಕ್ಷಣ ಉಳಿಯೋಣ ಮಿತ್ರರೇ.
ಶೂನ್ಯದಲ್ಲಿ ನಾನು. ರಿಲ್ಯಾಕ್ಸ್ ಆಗೋಣ, ಬಾಡಿ ಪೂರ್ತಿ ರಿಲ್ಯಾಕ್ಸ್. ತಲೆ ಭಾಗ ರಿಲ್ಯಾಕ್ಸ್, ಹೊಟ್ಟೆ ಭಾಗ ರಿಲ್ಯಾಕ್ಸ್, ಪಾದಗಳು ರಿಲ್ಯಾಕ್ಸ್, 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 ರಿಲ್ಯಾಕ್ಸ್. ಏಕಕಾಲದಲ್ಲಿ ನಮ್ಮ ಅಂತರ್ ಶರೀರ, ಬಾಹ್ಯ ಶರೀರ, ನಮ್ಮ ಸುತ್ತಮುತ್ತಲು ಎಲ್ಲವನ್ನು ಒಂದೇ ಕ್ಷಣದಲ್ಲಿ ಒಂದೇ ರೀತಿಯಲ್ಲಿ ಒಂದೇ ತರ ಗಮನಿಸ್ಬೇಕು. ಪ್ರತಿ ಕಣಗಳು ಎಲೆಕ್ಟ್ರಿಕ್ ವೇವ್ಸ್ ತರ, ಮ್ಯಾಗ್ನೆಟಿಕ್ ವೇವ್ಸ್ ತರ ಕಂಪ್ಲೀಟ್ ಆಗಿ ಕನೆಕ್ಟ್ ಆಗ್ತಿದೆ. ಮೈ ಎಲ್ಲ ಜುಮ್ 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 ಅಂತಿದೆ. ಅದನ್ನ ಫೀಲ್ ಆಗಿ ಮಿತ್ರರೇ.
ಪುನಃ ಒಂದು ದೀರ್ಘ ಶ್ವಾಸ ತಗೊಳ್ಳೋಣ. ತಗೊಳಕ್ಕಾದವ್ರು ತಗೊಳ್ಳಿ, ಇಲ್ಲಾಂದ್ರೆ ಕೇವಲ ಗಮನಿಸ್ತಾ ಇರಿ. ಮತ್ತೆ ಒಂದ್ಸರ್ತಿ ಶರೀರ ಸ್ಕ್ಯಾನ್ ಮಾಡ್ಕೊಳ್ಳೋಣ. ತಲೆ ರಿಲ್ಯಾಕ್ಸ್, ತಲೆನ ಬ್ರಹ್ಮರಂಧ್ರದ ಹತ್ರ ಗಮನಿಸೋಣ. ರಿಲ್ಯಾಕ್ಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್. ತಲೆ ಹಿಂದೆ ಭಾಗ ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್. ಹಣೆ ರಿಲ್ಯಾಕ್ಸ್, ಕಿವಿ ರಿಲ್ಯಾಕ್ಸ್, ಕಣ್ಣು, ಮೂಗು, ಬಾಯಿ, ಗಲ್ಲ, ಕೆನ್ನೆ, ತಲೆ ಪೂರ್ತಿ ರಿಲ್ಯಾಕ್ಸ್ ರಿಲ್ಯಾಕ್ಸ್. ಕುತ್ತಿಗೆ, ಗಂಟ್ಲು ರಿಲ್ಯಾಕ್ಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್. ಭುಜಗಳು, ಕೈ, ಹಸ್ತ, ಭುಜದಿಂದ ಕೈಯೊಳಗು ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್. ಎದೆ, ಛಾತಿ, ಅಬ್ಡಮೆನ್ ರಿಲ್ಯಾಕ್ಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್. ಹೊಟ್ಟೆ ಮೇಲ್ಭಾಗ, ಕೆಳಭಾಗ, ಮಧ್ಯಭಾಗ ರಿಲ್ಯಾಕ್ಸ್. ಸೊಂಟ ಸುತ್ತಲೂ, ಸೊಂಟ ಕೆಳಭಾಗ ಪೂರ್ತಿ ರಿಲ್ಯಾಕ್ಸ್. ಬೆನ್ನು ಪೂರ್ತಿ, ಮೇಲ್ಬೆನ್ನು, ಕೆಳಬೆನ್ನು, ಮಧ್ಯ ಬೆನ್ನು, ಫೈನಲ್ ಕಾರ್ಡ್ ಪೂರ್ತಿ ರಿಲ್ಯಾಕ್ಸ್ 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 ರಿಲ್ಯಾಕ್ಸ್. ತೊಡೆಗಳು, ಮೋಕಾಲುಗಳು, ಮೀನಖಂಡಗಳು, ಪಾದಗಳು, ಬೆರಳುಗಳು ರಿಲ್ಯಾಕ್ಸ್ ರಿಲ್ಯಾಕ್ಸ್. ತಲೆಯಿಂದ ಪಾದಗಳವರೆಗೆ ಈಗ ಯಾವುದೇ ತರ ಬ್ಲಾಕೇಜಸ್ ಇಲ್ದಿರ ಫುಲ್ ಫ್ರೀ ಫ್ಲೋ ಆಗಿ ರಿಲ್ಯಾಕ್ಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್. ಒಂದ್ ಕಡೆ ವಿಶ್ವಶಕ್ತಿ ಕಂಪ್ಲೀಟ್ ಆಗಿ ತಗೋತಾ ಇರ್ಬೇಕು, ಇನ್ನೊಂದ್ ಕಡೆ ನಾವು ರಿಲ್ಯಾಕ್ಸ್ ಆಗ್ತಿರ್ಬೇಕು. ಶಕ್ತಿ ಒಳಗಡೆ ಆಹ್ವಾನಿಸ್ಕೋತಾ ಇರ್ಬೇಕು, ಇನ್ನೊಂದ್ ಕಡೆ ರಿಲ್ಯಾಕ್ಸ್ ಆಗ್ತಾ ಇರ್ಬೇಕು. ಶಕ್ತಿನ ಒಳಗಡೆ ತಗೊಳ್ಬೇಕು, ಒಂದ್ ಸ್ವಲ್ಪ ಹೊತ್ತು ಉಳಿಸ್ಕೋಬೇಕು, ಆಮೇಲೆ ರಿಲೀಸ್ ಮಾಡ್ಬಿಡ್ಬೇಕು. ನಮ್ಮ ಸುತ್ತಲೂ ಇರುವ ಕಾಸ್ಮೋಸ್ ಎನರ್ಜಿನ ಎಲೆಕ್ಟ್ರಿಕ್ ಎನರ್ಜಿ ಅಂತಾರೆ, ವಿದ್ಯುತ್ ಶಕ್ತಿ ಅಂತಾರೆ. ನಮ್ಮೊಳಗಡೆ ಮೂಲಾಧಾರದಲ್ಲಿ ಈ ಭೂಶಕ್ತಿಯಿಂದ ತಗೋತಿರುವಂತಹ ಅಯಸ್ಕಾಂತಿ ಶಕ್ತಿ ಅಂತಾರೆ. ಅವೆರಡೂ ಕೂಡ ನಮ್ಮ ನಾಭಿ ಹತ್ರ ಕನೆಕ್ಟ್ ಆಗಿ ವಿದ್ಯುತ್ ಅಯಸ್ಕಾಂತಿ ಶಕ್ತಿಯಾಗಿ ನಮ್ಮ ಪೂರ್ತಿ ಕಣಗಳು, ಅವ್ಯವಗಳು, ಶರೀರ ಕಂಪ್ಲೀಟ್ ಆಗಿ ಹರಡಿ, ತದ್ವಾರ ಪುನಃ ನಾವು ಈ ಭೂಮಾತೆ ಸೇವೆಗೆ ಅದನ್ನ ಕಳಿಸ್ಬಿಡ್ತಿದೀವಿ ಮಾಸ್ಟರ್ಸ್. ಈ ಅಪಾರವಾದ ಸೇವೆಯಿಂದ ಆ ಭೂಶಕ್ತಿ ಉನ್ನತವಾಗಿ ಶಕ್ತಿವಂತಳಾಗಿ ಹೈಯರ್ ಡೈಮೆನ್ಷನ್ಗೆ ಪ್ರಯಾಣ ಮಾಡೋದಿಕ್ಕೆ ಸಿದ್ಧಳಾಗ್ತಾಳೆ. ಆ ಕಲ್ಯಾಣದಲ್ಲಿ ನಾವೆಲ್ಲರೂ ಪಾತ್ರರಾಗ್ತಿದೀವಿ. ತಲೆ ಭಾರ, ಕೈ ಭಾರ, ಮೈ ಭಾರ ಏನಿದ್ರು ಕೂಡ ಸ್ವಲ್ಪ ಸಹಿಸ್ಕೊಳ್ಳಿ ಮಾಸ್ಟರ್ಸ್. ರಿಲ್ಯಾಕ್ಸ್ ಆಗಿ ರಿಲ್ಯಾಕ್ಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್. ತಲೆಯಿಂದ ಪಾದಗಳವರೆಗೂ ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್. ಕೊನೆ 10 ನಿಮಿಷದ ಕಾಲ, ಕೇವಲ 10 ನಿಮಿಷ ಮಾತ್ರ
ಕೊನೆ 5 ನಿಮಿಷ ಕಾಲ ಈ 5 ನಿಮಿಷ ಸಾಕಷ್ಟು ಇನ್ನೂ ಎನರ್ಜಿ ಕಂಪ್ಲೀಟ್ ಆಗಿ ಫಾಸ್ಟ್ ಆಗಿ ತಗೊಂಡ್ಬಿಡೋಣ ಮಿತ್ರರೇ. ಅಂತರಾಳವಾಗ್ಲಿ ಆ ಶಕ್ತಿ ಹೋಗ್ಲಿ, ಒತ್ತಿ 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 ಹೋಗ್ಲಿ, ಅಂತರಾಳಕ್ಕೆ ದೂರ್ಲಿ. ಕೊನೆ 2 ನಿಮಿಷ ಕಾಲ ಒಂದು ಡೀಪ್ ಬ್ರೀತ್ ಇನ್, ಬ್ರೀದ್ ಔಟ್. ನಮ್ಗ್ ಸಹಕರಿಸಿರುವಂತಹ ಈ ವಿಶ್ವ ಮಾತೆ, ಯೂನಿವರ್ಸ್, ನಮಗ್ ಸಹಾಯ ಮಾಡಿರುವಂತಹ ಹಲವಾರು ಆತ್ಮ ಸ್ವರೂಪರು, ಶಕ್ತಿ ಸ್ವರೂಪರು, ದೈವ ಸ್ವರೂಪರು, ನಾವು ವೆಲ್ಕಮ್ ಮಾಡಿರುವಂತಹ ಎಲ್ಲ ಮಾಸ್ಟರ್ಸು, ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಸಲ್ಲಿಸೋಣ. ಲಾಸ್ಟ್ 1 minute. ನಮ್ಮ ಆತ್ಮಶಕ್ತಿಗೆ, ನಮ್ಮ ಪೂರ್ಣಾತ್ಮಕ್ಕೆ ಥ್ಯಾಂಕ್ ಯು ಹೇಳ್ಕೊಳ್ಳೋಣ. ಲಾಸ್ಟ್ 30 seconds. ನಾನು ಕಂಪ್ಲೀಟ್ ಆಗಿ ಆರೋಗ್ಯಕರವಾಗಿದ್ದೀನಿ. ನಾನು ಪ್ರತಿ ಕ್ಷಣ ಸಂತೋಷವಾಗಿರ್ತೀನಿ. ನನ್ನ ಜೀವನ ಪೂರ್ತಿ ಆನಂದಮಯವಾಗಿರುತ್ತೆ. ನಾನು ಪ್ರೇಮಿಸ್ಕೋತೀನಿ. ನನ್ನ ಸುತ್ತಲೂ ಪ್ರಪಂಚನ ಪ್ರೇಮಿಸ್ತೀನಿ. ಲಾಸ್ಟ್ 5 seconds. ಆ ಮುಖದಲ್ಲಿ ನಗು ಇರ್ಲಿ. 5, 4, 3, 2, 1, 0. ಓಕೆ ಮೈ ಡಿಯರ್ ಫ್ರೆಂಡ್ಸ್, ಕೈಗಳನ್ನ ಬಿಡಿಸ್ಕೊಳ್ಳೋಣ. ಕಣ್ಣುಗಳ ಮೇಲೆ ಹಗುರವಾಗಿ ಇಟ್ಕೊಳ್ಳೋಣ, ಬಹಳ ಹಗುರವಾಗಿ ಗಮನಿಸೋಣ. 5, 4, 3, 2, 1, 0. ಸೊ ನಗುತ್ತಾ ನಮ್ಮ ಹಸ್ತಗಳಲ್ಲಿರುವಂತಹ ಆ ಎಲ್ಲಾ ದೇವರುಗಳನ್ನು ಕೂಡ ನಗುತ್ತಾ ನೋಡ್ಕೊಳ್ತಾ ಕಣ್ಣು ಬಿಡೋಣ. ಓಕೆ ಮಾಸ್ಟರ್ಸ್,